ವೆಲ್ಕಮ್ ಟು ಭೂಮಿ ವ್ಲಾಗ್ಸ್. ಇವತ್ತು ನಾನು ಇಯರ್ ಎಂಡಲ್ಲಿ ಲಾಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂತ ಅಂದರೆ ಇವತ್ತು ಟ್ರಾವೆಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಎ ಡೇ ಇನ್ ಮಂತ್ರಾಲಯ ಇರುತ್ತೆ ಈ ವ್ಲಾಗಲ್ಲಿ. ಮಂತ್ರಾಲಯಲ್ಲಿ ನಾವು ಹೇಗೆ ಟ್ರಾವೆಲ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಹೇಗಿರ್ತೀವಿ, ಪ್ರತಿಯೊಂದು ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹಾಗೆ ಫಸ್ಟ್ ಟೈಮ್ ನಾವು ಇಬ್ಬರೇ ಈ ಥರ ಹೋಗ್ತಾ ಇರೋದು ಒಂಥರ ಖುಷಿ ಕೊಡುತ್ತೆ. ಸೊ ದೇವ್ರು ಯಾರನ್ನ ಕರ್ಸ್ಕೋಬೇಕಂತ ಇರುತ್ತೋ ಸೊ ಅವ್ರನ್ನೇ ಕರ್ಸ್ಕೊತಾರೆ ಅನ್ನೋದು ನಾವು ನಂಬ್ತೀವಿ. ತುಂಬ ದಿನದ ಆಸೆ ಮಂತ್ರಾಲಯ ಹೋಗೋದು. ಸೊ ಫೈನಲಿ ಇಯರ್ ಎಂಡಲ್ಲಿ ಒಳ್ಳೆ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ಸೊ ತುಂಬಾನೇ ಖುಷಿ ಇದೆ. ಹಾಗೆ ಇವತ್ತು ನಾನು ವ್ಲಾಗ್ ಕೂಡ ಇದೇ ಖುಷಿಗೆ ಸ್ಟಾರ್ಟ್ ಮಾಡಿರೋದು. ಈ ಇಯರ್ಗೆ ಇದೊಂದು ಲಾಸ್ಟ್ ವ್ಲಾಗ್ ಅಂತ ಹೇಳ್ತೇನೆ. ನೆಕ್ಸ್ಟ್ ಇಯರ್ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಮತ್ತೆ ವಾಪಸ್ ಇದೇ ಥರ ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಈ ವ್ಲಾಗ್ ಕೊನೆವರೆಗೂ ವಾಚ್ ಮಾಡಿ. ಸೊ ಪ್ರತಿಯೊಂದು ಕೂಡ ಮಿಸ್ ಮಾಡದೆ ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಸೊ ಮನೇಲಿರೋರು ಎಲ್ರಿಗೂ ಕೂಡ ಬಾಯ್ ಅಂತ ಹೇಳಿ ನಾವಿವಾಗ 9:45 ಆಗಿದೆ. ಸೊ ಆಟೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಆನಂದರಾವ್ ಸರ್ಕಲ್ಗೆ VRL ಸ್ಲೀಪರ್ ಕೋಚ್ ಬಸ್ನ ಬುಕ್ ಮಾಡಿದ್ವಿ. ಸೊ ಹಾಗಾಗಿ 10:30ಗೆ ಬಸ್ ಬಂತು. ಸ್ಲೀಪರ್ ಕೋಚ್ ಬಸ್ಸಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದಕ್ಕೋಸ್ಕರ ಈ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಬೇಕು ಅಂತ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲೋ ಬಸ್ ಇದು ಹೊಸದಾಗಿ ಲಾಂಚ್ ಮಾಡಿರೋದು ಅಂತ ಅನಿಸುತ್ತೆ. ಸ್ಲೀಪರ್ ಕೋಚು ಲೋವರ್ ಬುಕ್ ಮಾಡ್ಕೊಂಡಿದ್ವಿ. ಬಸ್ ಒಳಗಡೆ ಅಂತೂ ತುಂಬಾ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಫುಲ್ ಸೈಲೆಂಟ್ ಆಗಿರುತ್ತೆ. ನಮಗೆ ಪ್ರೈವಸಿ ಕೂಡ ಇರುತ್ತೆ. ಒಂಥರ ಸ್ಮೂತಾಗಿತ್ತು ನಮ್ಮ ಜರ್ನಿ ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ಮಾತಾಡ್ಕೊತ ನಾನು ಫೋನ್ ಯೂಸ್ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. 6:10ಗೆ ನಾವು ಮಂತ್ರಾಲಯ ರೀಚ್ ಆದ್ವಿ. ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾ ಇತ್ತು, ಆಮೇಲೆ ನಿಂತೋಯ್ತು. ಸೊ ನೆಕ್ಸ್ಟು ನಾವು ಮಂತ್ರಾಲಯಲ್ಲಿ ಲಾಡ್ಜ್ ತೊಗೊಂಡ್ವಿ, ಶ್ರೀ ವಾಸವಿ ಗುರುರಾಯರ ರೆಸಿಡೆನ್ಸಿಯಲ್ಲಿ. ಬನ್ನಿ ನಮ್ಮ ರೂಮ್ ಹೇಗಿದೆ ಅಂತ ರೂಮ್ ಟೂರ್ ತೋರಿಸ್ತೀನಿ. ಹೋಗಿದ ತಕ್ಷಣ ಮೇಯ್ನ್ ಆಗಿ ನಮಗೆ ಕಾಣಿಸೋದು ರೈಟ್ ಸೈಡಲ್ಲಿ ಕಿಂಗ್ ಸೈಜ್ ಬೆಡ್, ಹಾಗೆ ಸಿಂಗಲ್ ಕಾಟ್, 3 ಬೆಡ್ಸ್ ಇದೆ. ನೆಕ್ಸ್ಟು ಸಿಂಪಲ್ ಆಗಿ ಒಂದು ಮಿರರ್ ಇಟ್ಕೊಳೋದಕ್ಕೆ ಟೇಬಲ್, ಹಾಗೆ ವಾಶ್ ಬೇಸನ್ ಜೊತೆಗೆ ವಾಶ್ರೂಮ್. ಇಷ್ಟೇ. ತುಂಬಾ ಡೀಸೆಂಟಾಗಿ, ಯುನೀಕ್ ಆಗಿ, ಸಿಂಪಲ್ ಆಗಿ ಚೆನ್ನಾಗಿತ್ತು. ನೀಟಾಗಿ ಕೂಡ ಇತ್ತು. ನಾವು ಏನು ಸ್ಟೇ ಆಗಿಲ್ಲ. ಬೆಳಗ್ಗೆ ಬಂದು ನಾವು ನೈಟ್ ಚೆಕ್ಔಟ್ ಆಗಿದೆ ಅಷ್ಟೇ. ಬಂದಿದ ತಕ್ಷಣ ನಾವು ಬೇಗ ಬೇಗ ಫ್ರೆಶ್ ಅಪ್ ಆಗಿ ನೀಟಾಗಿ ಆರ್ನಮೆಂಟ್ಸ್ ಎಲ್ಲ ಸೆಟ್ ಮಾಡಿಕೊಂಡು, ನನಗಂತೂ ತುಂಬಾ ಇಷ್ಟ ಯಾವುದು ನಾವು ಔಟ್ಫಿಟ್ ಹಾಕ್ಕೊತೀವೋ ನೀಟಾಗಿ ಅದ್ರ ತಕ್ಕಂಗೆ ರೆಡಿ ಆಗೋದು. ಸೊ ಆವಾಗ ನಮ್ಮ ಲುಕ್ಕಿಗೂ ಕೂಡ ಒಂದು ತುಂಬಾ ಡಿಫ್ರೆಂಟ್ ಮತ್ತು ನಾವು ತುಂಬ ಸ್ಪೆಷಲ್ ಆಗಿ ಕಾಣಿಸ್ತೀವಿ. ಹಾಗೆ ನಮ್ಮ ಔಟ್ಫಿಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಾವಿವಾಗ ಬೇಗ ರೆಡಿಯಾಗಿ ಇಬ್ಬರು ಕೂಡ ಟ್ವಿನ್ನಿಂಗ್ ಆಗಿ ಸ್ಯಾರಿನ ಉಟ್ಕೊಂಡಿದ್ವಿ. ಇವಾಗ ಟೈಮ್ ಬಂದು 8:42 ಆಗಿದೆ. ನಾವಿಬ್ರು ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಕೃಪನಿಧಿ ಸರ್ವ ಸಂಕಲ್ಪ ಸಿದ್ಧಿ ಪ್ರದಾಯಕಾಯ ಅಗಣಿತ ಗುಣಶೀಲ ತತ್ವ ಪ್ರದರ್ಶಕಾಯ ಮಧ್ವಮತ ಸಿದ್ಧಾಂತ ಪ್ರವರ್ಧನಾಯ ಪರಮ ಗುರು ಶ್ರೀ ಗುರು ರಾಘವೇಂದ್ರಾಯ ನಮಃ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನಾನು ಬಂದಿದ್ದು ಎಷ್ಟು 4 ಇಯರ್ಸ್ ಬ್ಯಾಕ್ ಬಂದಿದ್ದು ನಾನು, ಮತ್ತು ಇವತ್ತೇ ಹೋಗಿರೋದು. ತುಂಬ ಚೇಂಜಸ್ ಆಗಿದೆ. ಇದಾದಮೇಲೆ ನಾವು ಪ್ರಸಾದ ಪ್ಯಾಕ್ ಮಾಡೋದಕ್ಕೆ ಬಂದ್ವಿ. ಇದು ಸೇವೆ. ಎಷ್ಟೋ ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಾಗ ದೇವ್ರ ಪ್ರಸಾದ ಕೂಡ ಪ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಸೊ ನಾವು ಸ್ವಲ್ಪ ಹೊತ್ತು ನಾವು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಹೋಗ್ಬೋದು. ಹಾಗೆ ದೇವಸ್ಥಾನದಿಂದ ಆಚೆ ಬಂದ್ವಿ. ದೇವಸ್ಥಾನದ ಹತ್ರನೇ ಸುತ್ತಮುತ್ತ ತುಂಬ ಹಸುಗಳಿರುತ್ತೆ. ಅದಕ್ಕೂ ಕೂಡ ನಾವು ಬಾಳೆನ ತಿನ್ನಿಸಿ ಅಲ್ಲಿಂದ ಹೊರಟ್ವಿ. ದರ್ಶನ ಆಯಿತು. ಇವಾಗ ನಾವು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನಾವಿವಾಗ ಸುತ್ತಮುತ್ತ ಇರೋ ಪ್ಲೇಸಸ್ಗೆ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಡ್ಜೆಟ್ ಆಗಿ ಹೋಗಬೇಕು ಅಂದರೆ ನಾವು ಶೇರಿಂಗ್ ಆಟೋದಲ್ಲಿ ಹೋದರೆ ಬೆಸ್ಟ್ ಅಂತ ಹೇಳ್ಬೋದು. ಸೊ 150 ರೂಪೀಸ್ ಅಷ್ಟೇ ಪರ್ ಪರ್ಸನ್ ಅವ್ರು ಚಾರ್ಜ್ ಮಾಡೋದು. 3 ಅವರ್ಸ್ ಆಗುತ್ತೆ. ಸುತ್ತಮುತ್ತ ಇರುವಂಥ ಪ್ಲೇಸಸ್ ತೋರಿಸ್ತಾರೆ. ಹಾಗೆ ನಮ್ಗೆ ಏನಾದ್ರು ತಿನ್ಬೇಕಂದ್ರೆ ಅವ್ರು ವೆಯ್ಟ್ ಮಾಡ್ತಾರೆ. ಹಾಗೆ ಶಾಪಿಂಗ್ ಮಾಡೋದಕ್ಕೂ ಟೈಮ್ ಕೊಡ್ತಾರೆ. ನೆಕ್ಸ್ಟ್ ಇನ್ನು ಯಾವ ಪ್ಲೇಸಸ್ಗೆ ಹೋದ್ವಿ ಅಂತ ನಮ್ಮ ಅಕ್ಕ ಕಂಟಿನ್ಯೂ ಮಾಡ್ತಾಳೆ. ಇವಾಗ ನಾವು ಫಸ್ಟು ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ಏಕಶಿಲೆಯಿಂದ ಆಂಜನೇಯನ ಕೆತ್ತನೆ ಮಾಡಿದ್ದಾರೆ. ಈಗ ನಾವು ಏಕಶಿಲಾ ಬೃಂದಾವನ ಬಿಚ್ಚಾಲೆ ಎಂಬ ಸ್ಥಳಕ್ಕೆ ಬಂದಿದ್ದೀವಿ. ಇದು ಬಂದು ತುಂಗಭದ್ರಾ ನದಿ ದಡದಲ್ಲಿದೆ. ಇಲ್ಲಿ ರಾಯರು 13 ವರ್ಷಗಳ ಕಾಲ ಅವರ ಶಿಷ್ಯರೊಂದಿಗೆ ಇಲ್ಲಿ ತಪಸ್ಸು ಮಾಡಿದ್ರು ಅಂತ ಉಲ್ಲೇಖ ಇದೆ. ಇಲ್ಲಿ ಅಪ್ಪಣ್ಣಾಚಾರ್ಯರು ನಿರ್ಮಿಸಿರುವ ಏಕಶಿಲಾ ಬೃಂದಾವನವೂ ಇದೆ.
ಇಲ್ಲಿ ಏಕಶಿಲಾ ಬೃಂದಾವನ ಜೊತೆಗೆ ಒಂದು ದೇವಸ್ಥಾನ ಕೂಡ ಇದೆ. ಅದು ಬಂದ್ಬಿಟ್ಟು ಬಿಚ್ಚಾಲಮ್ಮ ದೇವಿ ಟೆಂಪಲ್ ಅಂತ. ಆ ಬಿಚ್ಚಾಲಮ್ಮ ದೇವಿ ಟೆಂಪಲಲ್ಲಿ ವಿಶೇಷ ಏನೆಂದರೆ ಈ ದೇವಸ್ಥಾನದ ಕಟ್ಟಡವನ್ನು ಬೆಲ್ಲ ಮತ್ತು ಬಾಳೆನಿಂದ ಕಟ್ಟಲಾಗಿದೆ. ನೆಕ್ಸ್ಟ್ ನಾವು ಬೆಟ್ಟಗಳ ಮಧ್ಯೆ ಉದ್ಭವವಾಗಿರುವ ಪಂಚಮುಖಿ ಆಂಜನೇಯ ದೇವಾಲಯಕ್ಕೆ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಆದ್ಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರನೇ ಬದನೆಕಾಯಿ ಬಜ್ಜಿ ತುಂಬಾನೇ ಫೇಮಸ್. ನಾವು ಯಾವಾಗಲೂ ಮಂತ್ರಾಲಯಕ್ಕೆ ಬಂದಾಗ ಇದನ್ನ ಟ್ರೈ ಮಾಡ್ತೀವಿ. ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿ ಇರುತ್ತೆ. ಈ ಶಾಪ್ ಡೀಟೇಲ್ಸ್ ಎಲ್ಲಾನು ಕೂಡ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಇದಾದ್ಮೇಲೆ ನಾವು ಮಸಾಲ ಸೋಡಾ ಕುಡಿದು ನೆಕ್ಸ್ಟ್ ಪ್ಲೇಸ್ಗೆ ಬಂದ್ವಿ. ಲಾಸ್ಟ್ ಪ್ಲೇಸ್ ಬಂದು ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರಾಯರು ವಿಶ್ರಾಂತಿ ಪಡಿತಾ ಇದ್ದಿದ್ದ ಜಾಗ ಕೂಡ ನೀವು ನೋಡ್ಬೋದು. ಬನ್ನಿ ಅದನ್ನು ನೋಡೋಣ. ಈ ಜಾಗದಲ್ಲೇ ರಾಯರು ವಿಶ್ರಾಂತಿ ಪಡಿತಿದ್ರಂತೆ. ಇವಾಗ ಲಾಸ್ಟ್ ಶಾಪಿಂಗ್ ಟೈಮ್. ತುಂಬಾನೇ ಡಿಫ್ರೆಂಟ್ ಆಗಿರುವಂಥ ಐಟಮ್ಸ್ ಎಲ್ಲ ಇದ್ದರೆ ತೊಗೊತೀವಿ, ಒಂದ್ಸತಿ ನೋಡ್ತೀವಿ, ಇಷ್ಟ ಆದರೆ ಯಾರ್ಯಾರಿಗೆ ಏನೇನು ಚೆನ್ನಾಗಿರುತ್ತೆ ಅಂತ ಹೋಲ್ಸೇಲ್ ಆಗಿ ಎಷ್ಟೊಂದು ಶಾಪಿಂಗ್ ಮಾಡ್ತೀವಿ. ಸೊ ಬ್ಯಾಂಗಲ್ಸ್ ಎಲ್ಲ ತುಂಬಾ ಯೂನಿಕ್ ಆಗಿ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಹಾಗೆ ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ರೂಮ್ಗೆ ಹೋದ್ಮೇಲೆ ತೋರಿಸ್ತೀನಿ. ಈಗ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಸೆಕ್ರೇಟ್ ಮಾಡ್ತಾ ಇದ್ದೀವಿ. ಬನ್ನಿ ಇವಾಗ ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಸೊ ಇದೆಷ್ಟು ತೊಗೊಂಡ್ವಿ. ಸೊ ಇದನ್ನು ಕೂಡ ಎಲ್ಲ ಸಪ್ರೇಟ್ ಮಾಡಿ ಸಪ್ರೇಟಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ಆನ್ ದಿ ವೇ ಬರ್ತಾ ಬೇಯಿಸಿರುವಂತಹ ಕಡಲೆಕಾಯಿ ಸಿಕ್ತು. ಸೊ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕಡಲೆಕಾಯಿ ತಿನ್ಕೊಂಡು ಮಾತಾಡ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸೊ ಇವಾಗ ಸ್ವಲ್ಪ ರೆಸ್ಟ್ ಎಲ್ಲ ಆದಮೇಲೆ ಸಾಯಂಕಾಲ ನಾವು ರೆಡಿಯಾಗಿ ಮತ್ತೆ ಇನ್ನೊಂದು ಸತಿ ರಾಯರ ದರ್ಶನ ಮಾಡೋಣ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ಹೋಗ್ತಾನೆ ನಮ್ಮ ಲಾಡ್ಜ್ ಕೆಳಗಡೆನೆ ನಾರ್ತ್ ಇಂಡಿಯನ್ ಮೀಲ್ಸ್ ಎಲ್ಲ ಇರುತ್ತೆ. ಸೊ ನಾವು ಲೈಟಾಗಿ ಫ್ರೈಡ್ ರೈಸ್ ತೊಗೊಂಡ್ವಿ, ಹಾಗೆ ಟೀ ಕುಡ್ಕೊಂಡು ಇವಾಗ ನಾವು ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕಂತ ಅನ್ಸುತ್ತೆ. ಬೆಳಗ್ಗೆ ಹೊತ್ತು ಅಷ್ಟೇ ಕ್ಲೌಡ್ಸ್ ಎಲ್ಲ ಇರೋದ್ರಿಂದ ಸಖತ್ತಾಗಿರುತ್ತೆ. ಆ ವಾತಾವರಣನೇ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನ ಸುತ್ತಮುತ್ತ ಇರೋ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ರಾಯರ ದರ್ಶನ ಮಾಡೋಕ್ಕೆ ಇನ್ನೊಂದ್ಸಲಿ ಹೋದ್ವಿ. ಯಾಕಂದರೆ ನಾವು ರಾಯರನ್ನ ಎಷ್ಟು ಸಲ ಕಣ್ ತುಂಬಿಸ್ಕೊಂಡ್ರು ಸಮಾಧಾನನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಇನ್ನೊಂದ್ಸಲಿ ದರ್ಶನ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಅಷ್ಟೋತ್ತರ ಓದಿ ಇವಾಗ ನಾವು ಊಟ ಮಾಡೋದಕ್ಕೆ ಬಂದ್ವಿ. ಫೈನಲಿ ನಾವಿವಾಗ ಮಂತ್ರಾಲಯದಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಆದ್ವಿ. ಮಂತ್ರಾಲಯ ಟೆಂಪಲ್ ಹತ್ರನೇ ಸರೌಂಡಿಂಗ್ಸಲ್ಲಿ ಕೇಳ್ಕೊಂಡ್ವಿ ಎಲ್ಲಿ VRLದು ಸ್ಟಾಪ್ ಬರುತ್ತೆ ಅಂತ. ಸೊ ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ಏನಪ್ಪ ಕೋಇನ್ಸಿಡೆನ್ಸ್ ಅಂತ ಅಂದರೆ ಬೆಳಗ್ಗೆ ನಾವು ಯಾವ ಬಸ್ಸಲ್ಲಿ ಬಂದ್ವೋ ನೈಟ್ ಕೂಡ ಅದೇ ಬಸ್ಸಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಬೆಳಗ್ಗೆ ನಾವು ತೋರ್ಸೋಕ್ಕಾಗಿಲ್ಲ ಹೇಗಿರುತ್ತೆ ಸ್ಲೀಪರ್ ಕೋಚ್ ಬಸ್ ಅಂತ. ಸೊ ಇವಾಗ ನಾನು ಹೋಗ್ತಾ ತೋರಿಸ್ತಾ ಇದ್ದೀನಿ. ನಾವು ಬರುವಾಗೂ ಹೋಗುವಾಗೂ ಲೋವರೇ ಮಾಡ್ಕೊಂಡಿದ್ವಿ. ಸೊ ಬಂದ ಮೇಲೆ ಲಗೇಜ್ ಎಲ್ಲ ಇಟ್ಟು ಸ್ವೆಟರ್ಸ್ನ ಹಾಕ್ಕೊಂಡು ಏನೇನು ಬೇಕೋ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸರಿ ಬರ್ತಾ ಅಂತೂ ಊನೋ ಆಡೋಕ್ಕಾಗಿಲ್ಲ, ಹೋಗ್ತಾ ಆಡೋಣ ಅಂದ್ಬಿಟ್ಟು 1-2 ಮ್ಯಾಚ್ ಊನೋ ಆಡಿದ್ವಿ. ಒಂಥರ ಚೆನ್ನಾಗಿತ್ತು. ಊನೋ ಆಡುವಾಗ ಇದರಲ್ಲೂ ಕೂಡ ಎಷ್ಟೊಂದು ಥರ ಗೇಮ್ಸ್ ಇರುತ್ತೆ. ಬಟ್ ನಮ್ಗೆ ಯಾವ್ದು ಆಡಿದ್ರು ಊನೋ ಅಷ್ಟು ಸ್ಯಾಟಿಸ್ಫೈ ಆಗೋದಿಲ್ಲ. ಆಮೇಲೆ ಮನೇಲೆಲ್ಲ ಕಾಲ್ ಮಾಡಿ ಸ್ವಲ್ಪ ಹೊತ್ತು ವೀಡಿಯೋ ಕಾಲಲ್ಲಿ ಮಾತಾಡ್ತಿದ್ವಿ. ನಾವಿಬ್ಬರು ಹಂಗೆ ಮಾತಾಡ್ಕೊತ ಇದ್ವಿ. ಅದಾದಮೇಲೆ ನಮಗೆ ಅನ್ನಿಸ್ತು ಲೈಕ್ ಇಬ್ರಿಗೂ ಒಂದೇ ಒಪಿನಿಯನ್ ಇತ್ತು. ನಮ್ಗೆ ಯಾಕೋ ಈ ಟ್ರಿಪ್ ತುಂಬಾ ಇಷ್ಟ ಆಗೋಯ್ತು. ಆಮೇಲೆ ನಮಗಿಬ್ರಿಗೂ ಬರೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಅದೇನಕ್ಕಂತಲೇ ಗೊತ್ತಿಲ್ಲ. ಹಂಗೆ ಅದು ಇದು ಅಂತ ಮಾತಾಡ್ಕೊತ ಇದ್ವಿ. ಬಟ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಕ್ಕೆಲ್ಲದಕ್ಕೂ ನಾನು ನಿಜವಾಗ್ಲೂ ನಮ್ಮ ಅಕ್ಕಂಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಬ್ರಿಗೂ ಅನಿಸಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಇಬ್ರದ್ದು ಒಂದೇ ಒಪಿನಿಯನ್ಸ್ ಇದ್ದಾಗ ಇದು ಒಂದು ಮೋಸ್ಟ್ ಮೆಮೊರೇಬಲ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಟ್ರಿಪ್ಗಳು ಸಹಜವಾಗಿ ನಡೀತಾ ಇರಬೇಕಾದ್ರೆ ಅವ್ರಿಗೆ ಇಷ್ಟ ಬಂದಂಗೆ ನಾವು, ನಮ್ಗೆ ಇಷ್ಟ ಬಂದಂಗೆ ಅವರು ಇದ್ದರೆ ಮಾತ್ರ ಟ್ರಿಪ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನಂತೂ ಈ ಟ್ರಿಪ್ನ ನನ್ನ ಲೈಫಲ್ಲಿ ಮರೆಯೋದಿಲ್ಲ. ಸೊ ಈ ಥರ ಮಾತಾಡ್ಕೊತ ಮಲ್ಕೊಂಡ್ವಿ. ಇವಾಗ ನಾವು ಬೆಳಗ್ಗೆ ಆನಂದ ಸರ್ಕಲ್ಗೆ ರೀಚ್ ಆದ್ವಿ. 6 o'clock ಆಟೋ ಬುಕ್ ಮಾಡ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಈ ರೀತಿ ಇತ್ತು ಮಂತ್ರಾಲಯ ಜರ್ನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಇದೇ ಥರ ಹೆಚ್ಚೆಚ್ಚು ವ್ಲಾಗ್ಸ್ಗೋಸ್ಕರ ಭೂಮಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.